ಕ್ರಾಂತಿ ಸಾಂಗ್ ರೆಡಿ ಆಯ್ತು, ನೋನಲ್ಲಿ ಆಡಿಸ್ಬೇಕು. ರೆಡಿ ಇದೆ ರವಿ ಸರ್, ನೀವೇ ಹೇಳಿದ್ರಲ್ಲ ಇದು ಸಿನಿಮಾಗೆ ಮಾತ್ರ ಅಲ್ಲ ಸದಾಕಾಲ ಉಳ್ಕೊಳ್ಳೋ ಅಂತ ಸಾಂಗ್ ಆಗಿರ್ಬೇಕು ಅಂತ. ಆ ಥರ ಇದೆ, ಒಂದ್ಸಲ ಕೇಳ್ತೀರಾ? ಹೇಳ್ಬಿಡು. ಏಳೇಳು ಬೆಟ್ಟ ದಾಟಿ ವಾಲಾಡಿ ಬಾರೋ ನೀನು, ತಲೆಬಾಗಿ ಕಾದೋ ನಿನಗೆ ಬಾರೋ, ಸಿದ್ದಯ್ಯ ಸ್ವಾಮಿ ಬನ್ನಿ ಅಯ್ಯ ಒಡೆಯ, ಸಿದ್ದಯ್ಯ ಸ್ವಾಮಿ ಬನ್ನಿ. ಚೆನ್ನಾಗಿದೆ ಗಾಂಧಿ. ಯಾರ ಹತ್ರ ಆಡ್ಸೋಣ? ಸರ್ ಶಂಕರ್ ಮಾಧವ್ ಆಡ್ಸೋಣ ಸರ್. ಕರೆಕ್ಟ್. ಅದೇ ಚೆನ್ನಾಗಿ ಆಡ್ತಾರೆ, ಆದ್ರೆ ದೇವ್ರ ಸಾಂಗು ಮತ್ತೆ ರಿಪೀಟ್ ಅನ್ಸುತ್ತಾ? ಹಂಗಾದ್ರೆ ಶ್ರೀರಾಮ್ ಅವ್ರ ಕಲಾಡ್ಸನ್ ಬಿಡಿ, ಅವ್ರು ಬರೀ ಡ್ಯೂಯೆಟ್ಸ್ ಆಗಿ ಆಡಿರೋದು, ಒಂದು ಚೇಂಜಸ್ ಇರುತ್ತಲ್ಲ. ಕರೆಕ್ಟ್. ವಿಜಯ್ ಪ್ರಕಾಶ್ ಆಡೋದು ಹೆಂಗಿರುತ್ತೆ? ನಮ್ದು ನೀನೇ ಸಾಂಗ್ ಅವರೇ ತಾನಲ್ಲ ಆಡಿದ್ದು. ಕರೆಕ್ಟ್. ನಂಗೆ ಅನ್ಸುತ್ತೆ ಇದನ್ನು ಸಂಗೀತ ಗಂಧಗಳು ಚೆನ್ನಾಗಿ ಗೊತ್ತಿರೋರ ಹತ್ರ ಕೇಳಿದ್ರೆ ಇನ್ನೂ ಬೆಸ್ಟು ಅಂತ. ಗ್ಯಾಂಗ್ ಎಲ್ಲ ಬರ್ತಾ ಇದ್ದೀರಾ? ಮಾತಾಡ್ಬೇಕಾಗಿತ್ತಲ್ಲ ಸರ್. ಏನ್ ಮಾತಾಡ್ತೀರಾ? ಏನ್ ವಿಷಯ? ಈ ಪಿಕ್ಚರ್ ಯಾವಾಗ ರಿಲೀಸ್ ಅನ್ಕೊಂಡಿದ್ಯಾ ನೀನು? ನಮ್ಗೆ ಗೊತ್ತಿರೋದು 6ನೇ ತಾರೀಕು ಸರ್. 6ನೇ ತಾರೀಕು ಸಿನಿಮಾ ರಿಲೀಸ್ ತಾನೆ. ಇವ್ರನ್ನೆಲ್ಲ ಕಟ್ಕೊಂಡು ನೀನು ಊರು ಸುತ್ಕೊಂಡು ಚಪ್ಪರ ಎತ್ಕೊಂಡು ಹೋಗ್ತಾ ಇದ್ರೆ ಪ್ರಚಾರ ಯಾವಾಗ ಮಾಡ್ತೀಯೋ? ನೀವಿಲ್ಲ ಹೆಂಗ್ ಪ್ರಚಾರ ಬಾಸ್, ನಿಮ್ಮಿಂದನೇ ಶುರು ಮಾಡೋಣ. ಏನ್ ಪ್ರಚಾರ ಇದು? ಅಲ್ಲ ಮೊದಲನೇ ಸಾಂಗ್ ಮಾಡಿಸ್ಕೊಟ್ರಿ ನೀನ ಅದು ಬಿಡು, ಅದು ಇಟ್ಟಾಯ್ತು, ಚೆನ್ನಾಗಿ ಹೋಯ್ತು, ಸೂಪರ್. ನೀನಾ ನೀನಾ ಅದೇ ಎರಡನೇ ಸಾಂಗ್ ಬಾಸ್, ಲಿರಿಕ್ಸ್ ಫೈನಲ್ ಆಗಿದೆ. ನೀವು ಒಂದ್ಸಲ ಇನ್ನ ಆಡ್ಸಿಲ್ವೇನಾ? ಅಲ್ಲ ಸರ್, ನೀವು ಒಂದ್ಸರಿ ಲಿರಿಕ್ಸ್ ನೋಡ್ಬಿಟ್ರೆ ಆಡ್ಸ್ಬಿಡೋಣ ಅಂತ ಸರ್. ಅರ್ಜುನ್ ಕಂಪೋಸ್ ಮಾಡೋದು ಚೆನ್ನಾಗಿ ಮಾಡ್ಕೊಡ್ತಾನ ಅವನು, ತೊಂದರೆ ಇಲ್ಲ. ಚೆನ್ನಾಗಿದೆಯಲ್ಲ, ಸೂಪರ್ ಆಗಿದೆ. ಆಡ್ಸಿ. ಯಾರ ಕೈಲಿ ಆಡಿಸ್ತೀರಿ ಇವಾಗ? ಯಾರು ಆಡಿದ್ರೆ ಕರ್ನಾಟಕದ ಮನೆ ಮನೆ ಮುಟ್ಟಬೇಕು ಅಂತ ವಾಯ್ಸ್ ಬೇಕು ಬಾಸ್. ಮಗ ಇದನ್ನ ಆಡ್ಬೇಕು ಅಂತಂದ್ರೆ ಪಕ್ಕಾ ಲೋಕಲ್ ಆಗೆ ಚೆನ್ನಾಗೆ, ಅಂದ್ರೆ ಸಂಗೀತ ಗೊತ್ತಿಲ್ದರೋನು, ಆಮೇಲೆ ಭಾಷೆ ಸ್ವಲ್ಪ ತಳ್ಕು ಬಳ್ಕು ಏನೋ ಮಾಡ್ತಾರಲ್ಲ ಅಂತ ನನ್ನ ಮಕ್ಳಿಗೆಲ್ಲ ಆಡಿಸ್ಬೇಕಿದ್ನ ಆಡ್ಸಿದ್ರೆ. ಅಲ್ಲ ಸರ್, ನೀವು ಬಂದಿರೋದೇ ಏನಕ್ಕಂತ ಗೊತ್ತಾಗಿಲ್ವ ಸರ್ ನಿಮಗೆ? ಏನಕ್ಕೆ ಬಂದಿದ್ದೀರ ಅಂತ ಫಸ್ಟ್ ಆಫ್ ಆಲ್ ಹೋಗಿ ಬಂದು ನನ್ನ ಹತ್ರನೇ ಬಂದಿದ್ದೀರಾ ನೀವು? ಅಲ್ಲ ಕಣ, ನನಗೇನು ಆಡೋರು ಸೂಪರ್ ಆಗಿ ಆಡ್ತಾರೆ ಕಂಡ್ರೆ, ಅವ್ರ ಕೈಲಿ ಆಡ್ಸರು. ಅದೇ ಬಸ್, ಹೊತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟಬೇಕಲ್ಲ. ಮಂಡ್ಯ ಮತ್ತು ನೀವೇ ಆಡ್ಬಿಟ್ರೆ ಸರಿಯಾಗ್ಬಿಡುತ್ತೆ ಅಂತ ಬಸ್. ಏಳೇಳು ಬೆಟ್ಟ ದಾಟಿ ವಾಲಾಡಿ ಬಾರೋ ನೀನು, ತಲೆಬಾಗಿ ಕಾದೋ ನಿನಗೆ ಬಾರೋ, ಸಿದ್ದಯ್ಯ ಸ್ವಾಮಿ ಬನ್ನಿ ಅಯ್ಯ ಸ್ವಾಮಿ, ಸಿದ್ದಯ್ಯ ಸ್ವಾಮಿ ಬನ್ನಿ.